ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಪುರುಷ ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಅತಿ ಸುಲಭವಾದಂತಹ ವಿಧಾನದಲ್ಲಿ. ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಹಾಗೂ ಯಾವುದೇ ರೀತಿಯಾದಂತಹ ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರ ಹತ್ರನೂ ಕೂಡ ಈ ಒಂದು ವಿಷಯವನ್ನು ನೀವು ಹೇಳ್ಕೊಡ್ದು. ಹಾಗೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ಹಾಗೂ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಿಂದ ಕೆಟ್ಟ ಮನಸ್ಸಿನ ಕೆಟ್ಟ ಯೋಚನೆಯಿಂದ ಮಾಡಿದ್ರೆ ಖಂಡಿತವಾಗಲೂ ಇದು ಫಲ ನೀಡೋದಿಲ್ಲ. ಹಾಗಾದರೆ ಬನ್ನಿ, ಈ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕಾದ್ರೆ ಯಾವೆಲ್ಲ ವಸ್ತುಗಳು ನಮಗೆ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಒಂದು ಲಿಂಬೆ ಹಣ್ಣನ್ನು ಬೇಕು, ನಂತರ 2 ಸೂಜಿ ಬೇಕು, ಆಮೇಲೆ 2 ತಗಡು ಪೀಸ್ ಬೇಕು, ಒಂದು ಕರ್ಪೂರ ಬೇಕು, ಕೆಂಪು ಕುಂಕುಮ ಹಳದಿ ಕುಂಕುಮ ಬೇಕು, ಆಮೇಲೆ ಒಂದು ಬೆಂಕಿ ಬಟ್ಟ. ಇಷ್ಟು ವಸ್ತುಗಳಿದ್ದರೆ ನೀವು ಒಂದು ಈಸಿಯಾಗಿ ಒಂದು ವಶೀಕರಣ ತಂತ್ರವನ್ನು ಮಾಡ್ಬೋದು. ಅದು ಕೇವಲ ನಿಮ್ಮ ಇಷ್ಟಪಟ್ಟವರು ಎಷ್ಟು ದೂರ ಇರಲಿ, ಹೇಗೆ ಇರಲಿ, ಯಾರನ್ನ ಬೇಕಾದರೂ ಇಷ್ಟಪಟ್ಟಿರಲಿ, ಅವರು ಪುನಃ ನಿಮ್ಮಂಥವರಾಗಲು ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಇದು ಶುಕ್ರವಾರ ರಾತ್ರಿ 11 ಗಂಟೆ ನಂತರ ಈ ಒಂದು ತಂತ್ರವನ್ನು ಮಾಡುವಂಥದ್ದು. ಹಾಗಾದರೆ ಬನ್ನಿ, ಈ ಒಂದು ತಂತ್ರವನ್ನು ಮಾಡೋದು ಹೇಗಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು 2 ತಗಡು ಪೀಸನ್ನು ತಗೋಬೇಕು. ಅದರಲ್ಲಿ ಒಂದರಲ್ಲಿ ನಿಮ್ಮ ಹೆಸರು, ಇನ್ನೊಂದರಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಹೆಸರು ಬರೀಬೇಕು. ಬರೆದ ನಂತರ ಏನು ಮಾಡಬೇಕಂದ್ರೆ, ಒಂದು ಲಿಂಬೆ ಹಣ್ಣನ್ನೇ 2 ಭಾಗವಾಗಿ ಮಾಡ್ಕೋಬೇಕಾಗ್ತದೆ. ಭಾಗ ಮಾಡಿಕೊಂಡ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಇದಕ್ಕೆ ಹಳದಿ ಕುಂಕುಮ, ಇದಕ್ಕೆ ಕೆಂಪು ಕುಂಕುಮ ಮೊದಲನೇದಾಗಿ ಹಾಕೋಬೇಕಾಗ್ತದೆ. ಹಾಕ್ಕೊಂಡಿದ್ದ ನಂತರ ಹಳದಿ ಕುಂಕುಮ ಇದ್ದಲ್ಲಿ ಸ್ತ್ರೀಯರ ಹೆಸರು ಬರೆದಿರ್ತೀರಲ್ಲ, ಆ ತಾಮ್ರದ ಪೀಸನ್ನು ತಗೊಂಡು ಅದಕ್ಕೆ ಚುಚ್ಚಬೇಕು. ಆಮೇಲೆ ಕೆಂಪು ಕುಂಕುಮ ಹಾಕಿದ್ದಲ್ಲಿ ನೋಡಿ ಈ ರೀತಿಯಾಗಿ ಚುಚ್ಕೋಬೇಕು. ಚುಚ್ಕೊಂಡಿದ್ದ ನಂತರ ನೀವೇನು ಮಾಡಬೇಕು, ಕರ್ಪೂರವನ್ನು ಬೆಳಗಿಸ್ಬೇಕಾಗ್ತದೆ. ಇದಕ್ಕೆ ಕರ್ಪೂರವನ್ನು ಬೆಳಗಿಸಿದ ನಂತರ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಇರಬೇಕಾಗ್ತದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಓಂ ಹ್ರೀಂ ಸಂ ವಿಮಾನಯಾಯ ಸ್ವಾಹ, ಓಂ ಶ್ರೀ ಸಂ ವಿಮಾನಯಾಯ ಸ್ವಂ ಸ್ವಾಹ, ಓಂ ಶ್ರೀ ಸಂ ವಿಮಾನಯಾಯ ಸ್ವಂ ಸಾಹ, ಓಂ ಶ್ರೀ ಸಂ ವಿಮಾನಯಾಯ ಸ್ವಂ ಸಾಹ. ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪಠನೆ ಮಾಡಬೇಕು. ನಂತರ 108 ಬಾರಿ ಪಠನೆ ಮಾಡಿದ ನಂತರ ನೀವು ಈ ಒಂದು ವಸ್ತುವನ್ನು, ಅಂದರೆ ಇಲ್ಲಿ ಏನು ಮಾಡಿರ್ತೀರಲ್ಲ, ಈ ಒಂದು ವಸ್ತುವನ್ನು ಯಾರು ಕಾಣದ ಹಾಗೆ ಒಂದು 3 ಜಾರಿ ಸೇರುವಂಥ ಜಾಗದಲ್ಲಿ ಇಟ್ಬಿಟ್ಟು ಬರಬೇಕಾಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ತಂತ್ರವನ್ನು ಮಾಡಿದ್ದು ಯಾರು ಕೂಡ ನೋಡಬಾರ್ದು. ಹಾಗೆ ನೀವು ಇದನ್ನು ಅಲ್ಲಿ ಇಟ್ಟು ಹಿಂತಿರುಗದೆ ವಾಪಸ್ ಬರಬೇಕಾಗ್ತದೆ. ನಂತರ ನೀವು 3ನೇ ದಿನ ನೀವು ಅಂದ್ಕೊಂಡಿದ್ದ ಕೆಲಸ, ನೀವು 3 ದಿನಗಳೊಳಗಡೆ ನೀವು ಅಂದ್ಕೊಂಡಿದ್ದ ಕೆಲಸ ನೆರವೇರ್ತದೆ. ಅದು ನೀವು ಇಷ್ಟಪಟ್ಟವ್ರು ಎಷ್ಟೇ ದೂರಲ್ಲಿ ಹೇಗೆ ಇರಲಿ, ಖಂಡಿತವಾಗ್ಲೂ 3 ದಿನದೊಳಗಡೆ ನಿಮ್ಮ ಹತ್ರ ಬಂದು ಸೇರೋ ಜವಾಬ್ದಾರಿ ನಿಮ್ಮದು. ಅದು ನೀವು ಇದು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಮಾತ್ರ. ಒಂದು ವೇಳೆ ನಿಮ್ಮ ಹತ್ರ ಮಾಡೋಕ್ಕಾಗ್ತಿಲ್ಲ ಗುರುಗಳ, ನೀವೇನಾದರೂ ಮಾಡಿಕೊಡಿ ಅಂತ ಹೇಳಿದ್ರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ರೂ ನಾವು ಶೀಘ್ರವಾಗಿ ಶಾಶ್ವತ ಪರಿಹಾರವನ್ನು ಕೊಡ್ತೇವೆ, ಶೀಘ್ರವಾಗಿ ಕೂಡ ಸ್ಪಂದಿಸ್ತೇವೆ. ಎಲ್ಲರಿಗೂ ನಮಸ್ಕಾರ.